ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನದಿಂದ ಇಲ್ಲಿವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು ಅನ್ನೋದರ ಇಂಚಿಂಚು ಮಾಹಿತಿ ಇವರ ಬಳಿಯಲ್ಲಿದೆ. ಹೀಗಾಗಿ ಮೋಹನ್ ಬೋಳಂಗಡಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸೌಜನ್ಯ ಪ್ರಕರಣದ ಒಂದಷ್ಟು ಅಂಶಗಳನ್ನ ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಸ್ಟ್ ಮಾರ್ಟಮ್ ಮಾಡುವ ವಿಚಾರದಲ್ಲೂ ಕೂಡ ಕುಟುಂಬಸ್ಥರ ವಿರೋಧ ಇತ್ತು ಅನ್ನೋ ಮಾತಿದೆ. ಮಾಡಬೇಡಿ, ಹಾಗೆ ಕೊಟ್ಟಬೇಡಿ ಅಂತ ಹೇಳಿದ್ರು. ನೋಡಿ, ಅವಳ ಮರ್ಡರ್ ಆಗಿ ಸಾಧಾರಣ 4:15 ಗಂಟೆ, ಹಿಂದಿನ ದಿವಸ 4:15 ಗಂಟೆಗೆ ಆಗಿದೆ. ಬಾಡಿ ಡಿಟೆಕ್ಟ್ ಆಗಿರೋದು 11:30 ಹೊತ್ತಿಗೆ, ಅಂದರೆ ಸುಮಾರು 16 ಗಂಟೆಗಳ ಕಾಲ. ಯಾವುದೇ ಬಾಡಿ ಜೀವ ಹೋದ ಮೇಲೆ 16 ಗಂಟೆಗಳಲ್ಲಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡಿಕಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಆಲ್ರೆಡಿ ಬಾಡಿಯನ್ನು ಬಿಟ್ಟು ಇದು ಪೋಸ್ಟ್ ಮಾರ್ಟಮ್ ಕಳಿಸುವಾಗ ಆ ಸ್ಟೇಜಲ್ಲಿ ಇತ್ತು. ಬಾಡಿ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗಿತ್ತು. ಅದರ ಮೇಲೆ ಒಂದು ನೊಣದ ಟೈಪ್ ಇದು ಒಂದು ಮೊಟ್ಟೆಗಳು ಅದು ಕ್ರಿಯೇಟ್ ಆಗ್ತದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ವಿಷಯ. ಅದು ಕೇವಲ ಸೌಜನ್ಯ ಕೇಸಿಗೆ ಬೇಕಾದಲ್ಲ, ಎಲ್ಲ ಕೇಸ್ಗಳಲ್ಲಿ ಅದೇ ರೀತಿ ಆಗಿತ್ತು. ಅದು ಇವರು ಹೇಳಿದ್ರು ಈ ರೀತಿಯ ಪರಿಸ್ಥಿತಿ ಆಗಿದೆ, ಅವ್ರನ್ನು ಪುನಃ ಕೊಯ್ಬೇಕಾ ಅಂತ. ವಿಠಲಗೌಡ್ರು ಮನೆಯವರು. ಸಾಧಾರಣವಾಗಿ ಅಂತ ಸಂದರ್ಭದಲ್ಲಿ ಮನೆಯವರ ಮನಸ್ಥಿತಿ ಹೇಗಿರ್ತದೆ ಅಂತ ನೋಡಿ. ಅವ್ರು ಬೇಕಂತ ಮಾಡಿದ್ದಲ್ಲ, ಅವರ ಮನಸ್ಥಿತಿ. ಆ ಮಗುವಿನ ದೇಹವನ್ನು ಪುನಃ ಕೊಯ್ಬೇಕಲ್ಲ ಅಂತ ಹೇಳಿ ಮನಸ್ಸಿಗೆ ಆಗುವ ಆಘಾತಗಳು ಬೇರೆ. ನಾವು ಹೇಳ್ತೇವೆ ಅದು ಅದೇ ಪೊಲೀಸರು ಅದನ್ನು ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ಅವರು ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಅವರು ರಿಕ್ವೆಷನ್ ಮಾಡಲೇಬೇಕು. ಪೋಸ್ಟ್ ಮಾರ್ಟಮ್ಗೆ ರಿಕ್ವೆಷನ್ ಮಾಡಿದ್ದಾರೆ. ಆ ಟೈಮಲ್ಲಿ ಏನಾಯಿತು, ಆದಮ್ ಅವರು ಹೇಳಿದ್ರು 6 ಕಳೆದಿದೆ, ಇನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ನಿಮಗೆ ಸಫಿಷಿಯಂಟ್ ಲೈಟ್ ಇದ್ರೆ ಪೋಸ್ಟ್ ಮಾರ್ಟಮ್ ಮಾಡಬಹುದು ಅಂತ ಇದೆ. ಅದಕ್ಕೆ ಟೈಮಿಂಗ್ಸ್ ಇಲ್ಲ, ಸಫಿಷಿಯಂಟ್ ಲೈಟ್ ಬೇಕು ಅಷ್ಟೇ. ಬೆಳ್ತಂಗಡಿಯ ಶವಾಗಾರದಲ್ಲಿ ಅಂತ ವ್ಯವಸ್ಥೆಗಳಿಲ್ಲ, ಮತ್ತೆ ಜನರೇಟರ್ ತಂದು ಲೈಟಿಂಗ್ ವ್ಯವಸ್ಥೆ ಮಾಡೋದು. ಅದು ಅಲ್ಲದೆ ಇವರು ನೇರವಾಗಿ ವಸಂತ ಬಂಗೇರ್ ಅವರಿಗೆ ಹೇಳಿದ್ದಾರೆ. ವಸಂತ ಬಂಗೇರ್ ಅವರು ಡಾಕ್ಟರ್ಗೆ ಹೇಳಿದ್ದಾರೆ, ಪೋಸ್ಟ್ ಮಾರ್ಟಮ್ ಮಾಡಿ, ಪೊಲೀಸರಿಗೆ ಹೇಳಿದ್ದಾರೆ, ಮಾಡಿಬಿಟ್ಟು ಕೊಡಿ ಅಂತ ಹೇಳಿ. ಆದ್ರಿಂದ ಆ ಒತ್ತಡವನ್ನು ತಂದದ್ದು ಯಾರು? ಸೌಜನ್ಯ ಮನೆಯವರು. ಆದಷ್ಟು ಬೇಗ ನಮಗೆ ಬಾಡಿ ಸಿಕ್ಕಿದ್ರೆ ಆಯ್ತು. ಇಲ್ಲಾಂದ್ರೆ ಅಲ್ಲಿಂದ ಮಂಗಳೂರಿಗೆ ಕೇಸಗಡೆಗೆ ತರ್ತಾ ಇದ್ರೆ ನಾಬಲ ಶೆಟ್ಟಿ ಅವರೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು. ಎಲ್ಲಾ ರೀತಿಯ ಸಾಕ್ಷ್ಯಗಳು ಯಾವುದೇ ರೀತಿಯಲ್ಲಿ ನಾಶ ಆಗದಾಗೆ ಅವ್ರು ನೋಡ್ಕೊಳ್ತಾ ಇದ್ರು. ನೂರಾರು ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥವರು. ಅವರು ಕೊಟ್ಟ ರಿಪೋರ್ಟ್ನ ಮೇಲೆ 80% ಪ್ರಕರಣಗಳಲ್ಲಿ ಕನ್ವಿಷನ್ ಆಗಿದೆ ಅಂತ ತಜ್ಞ ವೈದ್ಯರವರು ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು. ಈ ಸಮಸ್ಯೆಗಳು ಬರ್ತಾ ಇರ್ಲಿಲ್ಲ ಅಂತ ಹೇಳಿ ಈಗ ನಮ್ಗೆ ಭಾವನೆ ಬರ್ತಾ ಇದೆ. ಡಾಕ್ಟರ್ ಆದಮ್ ಅವರು ಏನ್ ಕೂಡ ಕಡಿಮೆ ಎಕ್ಸ್ಪೀರಿಯನ್ಸ್ ಅಲ್ಲ, 51 ವರ್ಷ ಬಹುಶಃ ಅವರಿಗೆ ಸೌಜನ್ಯ ಪ್ರಕರಣ ಆದಾಗ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಅವರು. ನೋಡಿ, ನಿಮ್ಗೆ ಈ ಹೆಣ ಕೊಯ್ಯುವುದಂತ ಇದೆಯಲ್ಲ, ಕೆಲವರಿಗೆ ಕೆಲವು ರೀತಿಯ ಎಕ್ಸ್ಪೀರಿಯನ್ಸ್ಗಳು ಇರ್ತವೆ. ಈ ಹೆಣ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಡಿ ಗ್ರೂಪ್ನವರು ಇರ್ತಾರೆ. ಅವ ಕೊಯ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ, ಅವನೇ ಡಾಕ್ಟರ್ಗೆ ಹೇಳ್ತಾನೆ, ಸ್ವಾಮಿ ಅದು ಸುಸೈಡ್ ಅಂತ ಹೇಳಿ. ಇದೇ ಸಿಂಶಾ ನದಿಯ ತೀರದಲ್ಲಿ, ಮಂಡ್ಯ ಸಿಂಶಾ ನದಿಯ ತೀರದಲ್ಲಿ ಒಬ್ಬ ಡಿ ಗ್ರೂಪ್ನ ಒಬ್ಬ ಇದ್ದ. ಡಾಕ್ಟ್ರೇ ಬರ್ತಾ ಇರಲಿಲ್ಲ, 4,000 ಚಿಲ್ಲರೆ ಹೆಣವನ್ನು ಕೊಯ್ದಿದ್ದಾನೆ ಪುಣ್ಯಾತುಮ್ಮ. ಅವ ಹೇಳ್ತಾನೆ, ಒಂದಕ್ಕೂ ಡಾಕ್ಟರ್ ಬರಲಿಲ್ಲ, ಮತ್ತೆ ನಾನು ಹೋಗಿ ಹೇಳೋದು, ಮತ್ತೆ ಅವ್ರ ರಿಪೋರ್ಟ್ ಬರೆಯುದು ಅಂತ. ಆ ನದಿಯಲ್ಲಿ ಬಂದಂತ, ಕಾವೇರಿ ನದಿಯಲ್ಲಿ ಬಂದಂತ. ಬಟ್ ಇಲ್ಲಿ ಡಾಕ್ಟರ್ ರಶ್ಮಿ ಹಾಗೆ ಆದಮ್ ಇಬ್ರು ಇದ್ರು ಪೋಸ್ಟ್ ಮಾರ್ಟಮ್ ಮಾಡುವಾಗ. ಸರಿ, ಅವ್ರದ್ದು ಏನಾಯ್ತು ಅಂತ ಒತ್ತಡದಲ್ಲಿ ತ್ವರಿತಗತಿಯಲ್ಲಿ ಅಲ್ಲೇ ಮಾಡಲೇಬೇಕಾಯ್ತು. ಯಾಕಂದ್ರೆ ಕುಟುಂಬಸ್ಥರು ಬೇಗ ಶವ ಒತ್ತಡ ಬಂತು, ಅವರು ಮಾಡಬೇಕಾಯ್ತು. ಮತ್ತೆ ವಿಜಿಲೆನ್ಸ್ ಸ್ವಾಬ್ ಸಂಗ್ರಹ ಮಾಡಿದ್ದಾರೆ, ಅವರು ಮಾಡ್ಲಿಲ್ಲ ಅಂತ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಲ್ಲ ಅಂತ ಹೇಳಿ ಡಾಕ್ಟರ್ ಆದಮ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ನೋಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದವರು ಯಾರು? ಡಾಕ್ಟರ್ ಅಲ್ಲ, ಪೊಲೀಸರು ಮಾಡಬೇಕಿತ್ತು. ವಿಡಿಯೋ ರೆಕಾರ್ಡಿಂಗ್ ಅಗತ್ಯ ಇದೆಯಾ ಅಂತ ಹೇಳಿ. ಯಾಕಂದ್ರೆ ರೇಪ್ ಅಂಡ್ ಮರ್ಡರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ಏನಿಲ್ಲ. ನಿಮಗೆ ಮೇಲ್ನೋಟಕ್ಕೆ ಅದು ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ ಅಂತಾದ್ರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಂತಿಲ್ಲ. ನಿಮಗೆ ಅದರಲ್ಲಿ ಅತ್ಯಾಚಾರ ಆಗಿದ್ದ ಇಲ್ಲವೋ ಎನ್ನುವಂತ ಸಂಶಯ ಇದೆ ಅಂತಾದ್ರೆ ಮಾತ್ರ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾಗ್ತದೆ, ಆಗಿದ ಇಲ್ವೋ ಅಂತ ಹೇಳಿ.
ಅತ್ಯಾಚಾರ ಆಗಿದೆ ಇಲ್ವೋ ಅಂತ ಹೇಳಿ ಅವರು ವೈದ್ಯರು ಚೆಕ್ ಮಾಡೋದು ಹೇಗೆ ಅಂತ ಯಾರಿಗಾದ್ರು ಗೊತ್ತಾ? 2 ಫಿಂಗರ್ ಟೆಸ್ಟ್ ಅದು. 2 ಫಿಂಗರ್ ಟೆಸ್ಟ್ ಅಲ್ಲಿ ಅವರು ಆಗಿದೆ ಇಲ್ವೋ ಅಂತ ಹೇಳ್ತಾರೆ. ಇದರಲ್ಲಿ ಆಕ್ಚುಲಿ ಅತ್ಯಾಚಾರ ಆಗಿಲ್ಲ, ಆದ್ರೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಈಸ್ 376/2 ಅಲ್ಲಿ ಅಫೆನ್ಸ್. ನಮಸ್ಕಾರ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ ದಿನದಿಂದ ಇಲ್ಲಿವರೆಗೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಯ್ತು ಅನ್ನೋದರ ಇಂಚಿಂಚು ಮಾಹಿತಿ ಇವರ ಬಳಿಯಲ್ಲಿದೆ. ಹೀಗಾಗಿ ಮೋಹನ್ ಬೋಳಂಗಡಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಸೌಜನ್ಯ ಪ್ರಕರಣದ ಒಂದಷ್ಟು ಅಂಶಗಳನ್ನ ಚರ್ಚೆ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪೋಸ್ಟ್ ಮಾರ್ಟಮ್ ಮಾಡುವ ವಿಚಾರದಲ್ಲೂ ಕೂಡ ಕುಟುಂಬಸ್ಥರ ವಿರೋಧ ಇತ್ತು ಅನ್ನೋ ಮಾತಿದೆ. ಮಾಡಬೇಡಿ, ಹಾಗೆ ಮಾಡಬೇಡಿ ಅಂತ ಹೇಳಿದ್ರು. ನೋಡಿ, ಅವಳ ಮರ್ಡರ್ ಆಗಿ ಸಾಧಾರಣ 4:15 ಗಂಟೆ, ಹಿಂದಿನ ದಿವಸ 4:15 ಗಂಟೆಗೆ ಆಗಿದೆ. ಬಾಡಿ ಡಿಟೆಕ್ಟ್ ಆಗಿರೋದು 11:30 ಹೊತ್ತಿಗೆ, ಅಂದರೆ ಸುಮಾರು 16 ಗಂಟೆಗಳ ಕಾಲ. ಯಾವುದೇ ಬಾಡಿ ಜೀವ ಹೋದ ಮೇಲೆ 16 ಗಂಟೆಗಳಲ್ಲಿ ಕೊಳೆಯಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಡಿಕಂಪೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಆಲ್ರೆಡಿ ಬಾಡಿಯನ್ನು ಬಿಟ್ಟು ಇದು ಪೋಸ್ಟ್ ಮಾರ್ಟಮ್ ಕಳಿಸುವಾಗ ಆ ಸ್ಟೇಜಲ್ಲಿ ಇತ್ತು. ಬಾಡಿ ಡಿಕಂಪೋಸಿಂಗ್ ಸ್ಟಾರ್ಟ್ ಆಗಿತ್ತು. ಅದರ ಮೇಲೆ ಒಂದು ನೊಣದ ಟೈಪ್ ಇದು ಒಂದು ಮೊಟ್ಟೆಗಳು ಅದು ಕ್ರಿಯೇಟ್ ಆಗ್ತದೆ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದು ವಿಷಯ. ಅದು ಕೇವಲ ಸೌಜನ್ಯ ಕೇಸಿಗೆ ಬೇಕಾದಲ್ಲ, ಎಲ್ಲ ಕೇಸ್ಗಳಲ್ಲಿ ಅದೇ ರೀತಿ ಆಗಿತ್ತು. ಅದು ಇವರು ಹೇಳಿದ್ರು ಈ ರೀತಿಯ ಪರಿಸ್ಥಿತಿ ಆಗಿದೆ, ಅವ್ರನ್ನು ಪುನಃ ಕೊಯ್ಬೇಕಾ ಅಂತ. ಬೇಡ, ವಿಠಲಗೌಡ್ರು ಮನೆಯವರು. ಸಾಧಾರಣವಾಗಿ ಅಂತ ಸಂದರ್ಭದಲ್ಲಿ ಮನೆಯವರ ಮನಸ್ಥಿತಿ ಹೇಗಿರ್ತದೆ ನೋಡಿ. ಅವ್ರು ಬೇಕಂತ ಮಾಡಿದ್ದಲ್ಲ, ಅವರ ಮನಸ್ಥಿತಿ. ಆ ಮಗುವಿನ ದೇಹವನ್ನು ಪುನಃ ಕೊಯ್ಬೇಕಲ್ಲ ಅಂತ ಹೇಳಿ ಮನಸ್ಸಿಗೆ ಆಗುವ ಆಘಾತಗಳು ಬೇರೆ. ನಾವು ಹೇಳ್ತೇವೆ ಅದು ಅಲ್ಲ, ಆದ್ರೆ ಪೊಲೀಸರು ಅದನ್ನು ಮಾಡ್ಲಿಕ್ಕೆ ಬರಲ್ಲ. ಆದ್ರಿಂದ ಅವರು ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ಗೆ ಅವರು ರಿಕ್ವೆಷನ್ ಮಾಡಲೇಬೇಕು. ಪೋಸ್ಟ್ ಮಾರ್ಟಮ್ಗೆ ರಿಕ್ವೆಷನ್ ಮಾಡಿದ್ದಾರೆ. ಆ ಟೈಮಲ್ಲಿ ಏನಾಯಿತು, ಆದಮ್ ಅವರು ಹೇಳಿದ್ರು 6 ಕಳೆದಿದೆ, ಇನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ನಿಮಗೆ ಸಫಿಷಿಯಂಟ್ ಲೈಟ್ ಇದ್ರೆ ಪೋಸ್ಟ್ ಮಾರ್ಟಮ್ ಮಾಡಬಹುದು ಅಂತ ಇದೆ. ಅದಕ್ಕೆ ಟೈಮಿಂಗ್ಸ್ ಇಲ್ಲ, ಸಫಿಷಿಯಂಟ್ ಲೈಟ್ ಬೇಕು ಅಷ್ಟೇ. ಬೆಳ್ತಂಗಡಿಯ ಶವಾಗಾರದಲ್ಲಿ ಅಂತ ವ್ಯವಸ್ಥೆಗಳಿಲ್ಲ, ಮತ್ತೆ ಜನರೇಟರ್ ತಂದು ಲೈಟಿಂಗ್ ವ್ಯವಸ್ಥೆ ಮಾಡೋದು. ಅದು ಅಲ್ಲದೆ ಇವರು ನೇರವಾಗಿ ವಸಂತ ಬಂಗೇರ್ ಅವರಿಗೆ ಹೇಳಿದ್ದಾರೆ. ವಸಂತ ಬಂಗೇರ್ ಅವರು ಡಾಕ್ಟರ್ಗೆ ಹೇಳಿದ್ದಾರೆ, ಪೋಸ್ಟ್ ಮಾರ್ಟಮ್ ಮಾಡಿ, ಪೊಲೀಸರಿಗೆ ಹೇಳಿದ್ದಾರೆ, ಮಾಡಿಬಿಟ್ಟು ಕೊಡಿ ಅಂತ ಹೇಳಿ. ಆದ್ರಿಂದ ಆ ಒತ್ತಡವನ್ನು ತಂದದ್ದು ಯಾರು? ಸೌಜನ್ಯ ಮನೆಯವರು. ಆದಷ್ಟು ಬೇಗ ನಮಗೆ ಬಾಡಿ ಸಿಕ್ಕಿದ್ರೆ ಇಲ್ಲಾಂದ್ರೆ ಅಲ್ಲಿಂದ ಮಂಗಳೂರಿಗೆ ಕೇಸಗಳಿಗೆ ತರ್ತಾ ಇದ್ರೆ ನಾಬಲ ಶೆಟ್ಟಿ ಅವರೇ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು. ಎಲ್ಲಾ ರೀತಿಯ ಸಾಕ್ಷ್ಯಗಳು ಯಾವುದೇ ರೀತಿಯಲ್ಲಿ ನಾಶ ಆಗದಾಗೆ ಅವ್ರು ನೋಡ್ಕೋತಾ ಇದ್ರು. ನೂರಾರು ಪ್ರಕರಣಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂಥವರು. ಅವರು ಕೊಟ್ಟ ರಿಪೋರ್ಟ್ನ ಮೇಲೆ 80% ಪ್ರಕರಣಗಳಲ್ಲಿ ಕನ್ವಿಷನ್ ಆಗಿದೆ ಅಂತ ತಜ್ಞ ವೈದ್ಯರವರು ಅವರು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ರು. ಈ ಸಮಸ್ಯೆಗಳು ಬರ್ತಾ ಇರ್ಲಿಲ್ಲ ಅಂತೇಳಿ ಈಗ ನಮ್ಗೆ ಭಾವನೆ ಬರ್ತಾ ಇದೆ. ಡಾಕ್ಟರ್ ಆದಮ್ ಅವರು ಏನ್ ಕೂಡ ಕಡಿಮೆ ಎಕ್ಸ್ಪೀರಿಯನ್ಸ್ ಅಲ್ಲ, 51 ವರ್ಷ ಬಹುಶಃ ಅವರಿಗೆ ಸೌಜನ್ಯ ಪ್ರಕರಣ ಆದಾಗ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು ಅವರು. ನೋಡಿ, ನಿಮ್ಗೆ ಈ ಹೆಣ ಕೊಯ್ಯುವುದಂತ ಇದೆಯಲ್ಲ, ಕೆಲವರಿಗೆ ಕೆಲವು ರೀತಿಯ ಎಕ್ಸ್ಪೀರಿಯನ್ಸ್ಗಳು ಇರ್ತವೆ. ಈ ಹೆಣ ಪೋಸ್ಟ್ ಮಾರ್ಟಮ್ ಮಾಡುವ ಸಂದರ್ಭದಲ್ಲಿ ಡಿ ಗ್ರೂಪ್ನವರು ಇರ್ತಾರೆ. ಅವ ಕೊಯ್ತಾನೆ, ಏನು ಬೇಕಾದ್ರೂ ಮಾಡ್ತಾನೆ, ಅವನೇ ಡಾಕ್ಟರ್ಗೆ ಹೇಳ್ತಾನೆ, ಸ್ವಾಮಿ ಅದು ಸುಸೈಡ್ ಅಂತ ಹೇಳಿ. ಇದೇ ಸಿಂಶಾ ನದಿಯ ತೀರದಲ್ಲಿ, ಮಂಡ್ಯ ಸಿಂಶಾ ನದಿಯ ತೀರದಲ್ಲಿ ಒಬ್ಬ ಡಿ ಗ್ರೂಪ್ನ ಒಬ್ಬ ಇದ್ದ. ಡಾಕ್ಟ್ರೇ ಬರ್ತಾ ಇರಲಿಲ್ಲ, 4,000 ಜನರ ಹೆಣವನ್ನು ಕೊಯ್ದಿದ್ದಾನೆ ಪುಣ್ಯ ತುಂಬ. ಅವ ಹೇಳ್ತಾನೆ, ಒಂದಕ್ಕೂ ಡಾಕ್ಟರ್ ಬರಲಿಲ್ಲ, ಮತ್ತೆ ನಾನು ಹೋಗಿ ಹೇಳೋದು, ಮತ್ತೆ ಅವ್ರ ರಿಪೋರ್ಟ್ ಬರೆಯುದು ಅಂತ. ಆ ನದಿಯಲ್ಲಿ ಬಂದಂತ, ಕಾವೇರಿ ನದಿಯಲ್ಲಿ ಬಂದಂತ. ಇಲ್ಲಿ ಡಾಕ್ಟರ್ ರಶ್ಮಿ ಹಾಗೆ ಆದಮ್ ಇಬ್ರು ಇದ್ರು ಪೋಸ್ಟ್ ಮಾರ್ಟಮ್ ಮಾಡುವಾಗ. ಸರಿ, ಅವ್ರದ್ದು ಏನಾಯ್ತು ಅಂತ ಒತ್ತಡದಲ್ಲಿ ತ್ವರಿತಗತಿಯಲ್ಲಿ ಅಲ್ಲೇ ಮಾಡಲೇಬೇಕಾಯ್ತು. ಯಾಕಂದ್ರೆ ಕುಟುಂಬಸ್ಥರು ಬೇಗ ಶವ ಒತ್ತಡ ಬಂತು, ಅವರು ಮಾಡಬೇಕಾಯ್ತು. ಮತ್ತೆ ವಿಜಿಲೆನ್ಸ್ ಸ್ವಾಬ್ ಸಂಗ್ರಹ ಮಾಡಿದ್ದಾರೆ, ಅವರು ಮಾಡ್ಲಿಲ್ಲ ಅಂತ. ವಿಡಿಯೋ ರೆಕಾರ್ಡಿಂಗ್ ಮಾಡ್ಲಿಲ್ಲ ಅಂತ ಹೇಳಿ ಡಾಕ್ಟರ್ ಆದಮ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ನೋಡಿ, ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾದವರು ಯಾರು? ಡಾಕ್ಟರ್ ಅಲ್ಲ, ಪೊಲೀಸರು ಮಾಡಬೇಕಿತ್ತು.
ಪೊಲೀಸರು ಮಾಡಬೇಕಿತ್ತು ವಿಡಿಯೋ ರೆಕಾರ್ಡಿಂಗ್ ಅಗತ್ಯ ಇದೆಯಾ ಅಂತ ಹೇಳಿ. ಯಾಕಂದ್ರೆ ರೇಪ್ ಅಂಡ್ ಮರ್ಡರಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ಏನಿಲ್ಲ. ನಿಮಗೆ ಮೇಲ್ನೋಟಕ್ಕೆ ಅದು ಅತ್ಯಾಚಾರ ಆಗಿ ಕೊಲೆ ಆಗಿದೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಾಗಿದೆ ಅಂತಾದ್ರೆ ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಂತಿಲ್ಲ. ನಿಮಗೆ ಅದರಲ್ಲಿ ಅತ್ಯಾಚಾರ ಆಗಿದ ಇಲ್ಲವ ಎನ್ನುವಂತ ಸಂಶಯ ಇದೆ ಅಂತಾದ್ರೆ ಮಾತ್ರ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಾಗ್ತದೆ. ಆಗಿದೆ ಇಲ್ವ ಅಂತ ಹೇಳಿ, ಅತ್ಯಾಚಾರ ಆಗಿದೆ ಇಲ್ವ ಅಂತ ಹೇಳಿ ಅವರು ವೈದ್ಯರು ಚೆಕ್ ಮಾಡೋದು ಹೇಗೆ ಅಂತ ಯಾರಿಗಾದ್ರು ಗೊತ್ತಾ? 2 ಫಿಂಗರ್ ಟೆಸ್ಟ್ ಅದು. 2 ಫಿಂಗರ್ ಟೆಸ್ಟ್ ಅಲ್ಲಿ ಅವರು ಆಗಿದೆ ಇಲ್ವ ಅಂತ ಹೇಳ್ತಾರೆ. ಇದರಲ್ಲಿ ಅತ್ಯಾಚಾರ ಆಗಿಲ್ಲ, ಆದ್ರೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಈಸ್ 376/2 ಅಲ್ಲಿ ಅಫೆನ್ಸ್ ಕನ್ವಿಷನ್